ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದ ಪರಿಭವ ಸವೆದಿದೆ ಜೀವ ತಳೆದ ಪರಿಭವ ಸವೆದಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಕೃಷ್ಣ ದೀನದಯಾನಿದೆ ವಾಸುದೇವ ನನಗೆ ನಿನ್ನ ಹೊರತಾಗಿ ಬೇರೆ ಗತಿ ಯಾರು ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು ಇನ್ನಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಛೇ ವಿಧಾತ ಈ ದ್ರೌಪದಿ ಅಣಿಯಲ್ಲಿ ಇನ್ನೂ ಅದೇನೇನು ಬರೆದಿರುವೆ ದೇವ ಅದೇನೇನೆಲ್ಲ ಬರೆದಿರುವೆ ಪಾಂಚಾಲೆ ದೇವಿ ಪಾಂಚಾಲೆ ಈ ವೇಳೆಗೆ ಈ ರೀತಿ ಚಿಂತಾಮಗ್ನರಾಗಿರುವರು ಏನಾಗಿರಬಹುದು ಶಾಂತಿ ಶಾಂತಿ ಹೊರತೀರಲಾಗಿ ಹೊರ ಪತ್ನಿಯಾಗಿ ಸಾಕು ಮಾಡಿ ಪಾಂಚಾಲಿ ಏಕೆ ಏನಾಯಿತು ನಿಷ್ಕಾರವಾಗಿ ಅಳುತ್ತಿರುವೆ ಏಕೆ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು ನೀವಾದರೂ ಪುರುಷರು ನಿಮ್ಮನ್ನು ಯಾರಾದರೂ ದೂರಿದರೆ ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು ಹೇ ಪರಮೇಶ್ವರ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದ ದೇವ ಅದೇಕೆ ಸೃಷ್ಟಿಸಿದೆ ಅಳಬೇಡ ಪಾಂಚಾಲಿ ಅಳಬೇಡ ಸ್ತ್ರೀಯರು ಪತಿಗಳ ಆಶ್ರಯದಲ್ಲಿರುವುದು ನಿಮ್ಮ ಭಗವಾನ್ ಸ್ವರೂಪಗಳಾದ ಋಷಿಗಳ ಆಜ್ಞೆ ಅಳಬೇಡ ಪಾಂಚಾಲಿ ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು ಅಣ್ಣನ ಒಂದು ದಿನದ ಅವಿವೇಕದನಿಂದ ಈ ನಿನ್ನನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟದ್ದಲ್ಲ ಪಾಂಚಾಲಿ ಅಣ್ಣನ ಅಪರಾಧವನ್ನು ಕ್ಷಮಿಸೆಂದು ನಿನ್ನಲ್ಲಿ ಎಷ್ಟು ಬಾರಿ ಕೇಳಿಕೊಳ್ಳಿಲ್ಲವೇ ಆದದ್ದು ಆಗಿ ಹೋಯಿತು ಅದನ್ನು ಮರೆತು ಬಿಡು ಈ ದಿನ ನೀನೇಕೆ ಹೀಗಾಗಿರುವುದು ಎಂದು ಹೇಳಬಾರದೆ ತಿಳಿಸುವೆನು ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು ನೀವೆಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ ಅದು ಇಂದಿನ ಮಾತು ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ ಹಾಗಾದರೆ ತಿಳಿಸುವೆನು ಕೇಳಿ
ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯು ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧೆಯಾಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಕೇಕೆ ಹಾಕಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭರಕ್ಕೆ ಹೋಗಿರೋರು? ಮತ್ತಿನ್ನಾರು, ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಗೋಪಿಕಾಂಗಿರ ವಿಲಾಸ ವಿಭ್ರಮದಲ್ಲಿ ಮಗ್ನಾದ ಆ ಯದುವತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗದಾಗಲೇ ಹೀಗಾಗಿರಬಹುದೆಂದು ನಾನು ತಿಳಿದೆನು. ಅದಂತಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು ಪ್ರಿಯೆ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಲು ಚಮತ್ಕಾರವಾದ ಉತ್ತರ. ಬಾಪು ಪಾಂಚಾಲಿ, ಬಾಪು. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರ್ಥ ಕಾಣುತ್ತಿದೆ. ಬಾ ಪ್ರಿಯ ಪಾಂಚಾಲಿ, ಬಾ, ನನ್ನ ತೊಳೆ ಮೇಲೆ ಕುಳಿತುಕೋ. ಅಬ್ಬಬ್ಬಾ, ಜಾಣ ಪ್ರಿಯೆ, ಸ್ವಾಮಿ. ಬಾ ಬಾ, ತೊಳೆ ಮೇಲೆ ಕುಳಿತುಕೋ. ಆಹಾ, ಜಾಣೆ ಈ ಭೀಮನ ಪ್ರೀತಿಯ ಪ್ರೇಯಸಿ, ಜಾಣೆ ಮುದ್ದಾಡುವೆಯೋ ಬಾರೆ. ಪ್ರಣಯವ ಬೀರಿ ಆಹಾ, ಮುಡಿಸನ್ನು ಮುರಿದು ಸನಿಯಕ್ಕೆ ಬಾರೆ. ಪ್ರಣಯವ ಬೀರಿ ಮನಸ್ಸನ್ನು ಮುಡಿಸನ್ನು ಮುರಿದು ಸನಿಯಕ್ಕೆ ಬಾರೆ. ನಿನ್ನ ಮುದ್ದಾಡಲು ನನ್ನಿ ಕರಗಳು ಪಡೆದಿದೆ ಬಾಣನ್ನರಲಿ. ನಿನ್ನ ಮುದ್ದಾಡಲು ನನ್ನಿ ಕರಗಳು ಪಡೆದಿವೆ ಬಾಣನ್ನರಲಿ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಅವನು ಜಾಣೆ, ನನ್ನ ಜಾಣೆ. ಮರಕ್ಕೆ ಕುರುಕುಲ ಅದ ಮರಕ್ಕೆ ನುಕುತರನದು ಕುರುವಂಶವನೇ ರಾಜವನೈವೆ. ಕುರುಳದು ಶಾಸನ ಒಡಲನ್ನು ಬಗೆದು ಆಗಲೇ ಕುರುಳದು ಶಾಸನ ಒಡಲನ್ನು ಬಗೆದು ನಿನ್ನ ಬಿರುಮುಡಿ ಕಟ್ಟುವೆ ರಣದೋ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಅವನು ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು ಬಾರೆ. ಆಹಾ. ಸ್ವಾಮಿ, ಮನ ಮುದಿಸುವ ಮಧುಹಾಸ ವಿಲಾಸೆ, ಮನ ಮುದಿಸುವ ಮಧುಹಾಸ ವಿಲಾಸೆ, ಕೌರವ ಶಿರವ ಧರೆಯೊಳು ನೀನು.
ಸೇರುವೆ ಕಾಂತೆಯ ನೀನು. ಭೀಮ, ಪಾಂಚಾಲಿ, ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತಾ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮತೆಯ ಮನಕ್ಕೆಂದೆನ್ನ ವಿರಾಮ, ಭ್ರಮತೆಯ ಮನಕ್ಕೆಂದೆನ್ನ ವಿರಾಮ. ಸಮಯವಿದೆ. ಸ್ವಾಮಿ, ಪಾಂಚಾಲಿ, ನಿಮಗೆ ನೆನಪಿದೆಯೇ? ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರು ಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಅದೇನೇನೋ ಹೇಳಿದಿರಲ್ಲವೇ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಬಯಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮೊಳಿ ಅಂತ ಹೇಳಿ ಅಲ್ಲ ಈ ಭೀಮಸೇನನು. ಆಹಾ, ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನೆ ಆಯ್ತು. ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಸುಮ್ಮನೆ ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಕಾತುರದಿಂದ ನಿಲ್ಲಿಸುತ್ತಿದ್ದೇನೆ. ಆ ಧರ್ಮ ಪರಾಯಣರ ಯುಧಿಷ್ಠಿರನ್ನು ಆ ದುರ್ಯೋಧನಂತ ಅಪರಾಧವನ್ನು ಕ್ಷಮಿಸಬಹುದು. ಆದರೆ ನಾನು ಕ್ಷಮಿಸುವುದಿಲ್ಲ. ದೂರ ಕಳುಹಿಸುವುದು ತಾನು ತಾನು ಮಮತೆಯೇ. ಆ ದೂರ ತಾಳಗಳಿಸುವುದು ತಾನು ತಾನು ಮಮತೆಯೇ. ದುರದಳು ಪಾಂಚಾಲಿ, ದೂರ ದೂರಿಗಳ ಕುರುಕುಲವೆಲ್ಲ ಸದಬಡವನ್ನು ಕಾಂತವೆ. ದೂರ ದೂರಿಗಳ ಕುರುಕುಲವೆಲ್ಲ ಸದಬಡವನ್ನು ಕಾಂತವೆ. ದೂರ ಗೌರವಗಳ ಸಿಗಿದು ಬರಲು, ದೂರ ಗೌರವಗಳ ಸಿಗಿದು ಬರಲು ಕೈರಿಸೆ ಮರಿಯ. ದುರದಳು ಸೇರಿಸೆ ಮರಿಯ. ಸಹೋದರ ನೋಡೋಣ, ಅಗ್ಗಜನು ಆಗಲೇ ಕೇಳಿದ ಸಿಂಹದಂತೆ ಗರ್ಜಿಸುತ್ತಾನೆ. ಆತನನ್ನು ಸಮಾಧಾನಪಡಿಸುವುದು ನಿನ್ನ ಹೊರತು ಮತ್ಯಾರೂ ಸಕ್ತರಲ್ಲ. ಹೌದು ಸಹೋದರ, ಈ ದಿನ ಭೀಮಸೇನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿದ್ದರು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಯರೇ ಮೂಲ ಕಾರಣವೆಂದು. ಆ ಕೌರವರ ಯುದ್ಧಕ್ಕಿಂತಲೂ ಈ ಸಹೋದರನ ಶಮನ ಮಾಡುವುದು ನನಗೂ ಬಹಳ ಸಾಹಸವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪ ಎತ್ತು. ಪಾಂಚಾಲಿ, ಅಗ್ಗಜನೇಕೆ ಈ ಸಮಯದಲ್ಲಿ ಕೋಪಿಸಿರುವನು? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಲು ಬಯಸುತ್ತೇನೆ. ಅದೀಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಮಾಡುತ್ತೇನೆ. ಕಂಡ ಮನೆಯ ಬಾಗಿಲ ಮುಂದೆ ಭಿಕ್ಷೆಯಾಟನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರನಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಒಂದು ಗಳೆಯನ್ನು ಸಹ ನಾವು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ನಕುಲ ಸಹದೇವರ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈಗ ಗುರುಕುಲ ಸಮೂಲವಾಗಿ
ಸಹೋದರ ಇಲ್ಲು ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾವದಲ್ಲಿ ಒಡಗಲಿ. ನನಗೆ ತೋರಿದನ್ನು ನಾನು ಮಾಡುವೆನು. ಶಾಂತನ ಭೀಮಸೇನ, ಶಾಂತನ. ಏತರ ನಾಡತೆ ಭೀಮಸೇನ, ಏತರ ನಾಡತೆ ಆತುರ ಫಲವೇ ನಿಪುಣೈ. ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ ಭೀಮಸೇನ, ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮಕ್ಕೆ ಬಾಗಿ ರಾಗುವುದೇ. ಧರ್ಮಕ್ಕೆ ಬಾಗಿದ ರಾಗೋಕೆ ಇರಲಿ ಇರಲಿ ಜವದಿ ಬರಲಿ ಮುರಹರಿ, ಇರಲಿ ಜವದಿ ಬರಲಿ ಮುರಹ ಕೋಪ ವಿಜೇತಕ್ಕೆ ಸೈನಿಸುತ್ತಾ ಪಡಿ ಏತರ ನಾಡತೆ ಆತುರ ಫಲವೇ ನಿಪುದೈ. ಭೀಮಸೇನ, ನಿನ್ನಲ್ಲಿ ಕೋಪವಿರುತ್ತೋ? ಅಗ್ಗಜ, ಕೋಪಿಸಬೇಡ. ಧರ್ಮಜನು ನಮಗೆ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧ ಪ್ರಾರಂಭಿಸುವುದು ಧರ್ಮವಲ್ಲ, ಅಲ್ಲವೇ ಪ್ರಿಯೆ? ಮಾನಿನಿ ಮನದ ವೇದನೆ ನೀಗಿಸು, ಮಾನಿನಿ ಮನದ ವೇದನೆ ನೀಗಿಸು, ಸಮಯವಿಲ್ಲದೆಯ ಕರುಣಿ ಇದಕ್ಕೆ ಇದು ಗುಣವೋ. ಧರ್ಮಜ ನಮ್ಮಯ ನಿರ್ಮಲ ಪ್ರಾರ್ಥವೋ ಪಂಚಾಲಿ, ಧರ್ಮಜ ನಮ್ಮಯ ನಿರ್ಮಲ ಪ್ರಾರ್ಥವೋ ನೀಡುವುದನುಚಿತ ಪರಿಗಿಸದೆ ನುಡಿಯ. ಸಾಕು ಮಾಡಿ. ನೀಡುವುದನುಚಿತ ಪರಿಗಿಸದೆ ನುಡಿಯ. ಸಹಿಬುದು ಮನದನು ತಾಪವ ತರುಳು, ಧರ್ಮದಿಂದ ಕಾರ್ಯ ಸಾಧಿಸಿಕೊಳ್ಳೆ. ಧರ್ಮದಿಂದ ಕಾರ್ಯ ಸಾಧಿಸು ಕೋಮಲ ಹೃದಯದ ವರ್ಗದ ಸಾರಸಾಕ್ಷಿನಿ ಅರಿಯದ ಈ ಪರಿ, ಸಾರಸಾಕ್ಷಿನಿ ಹರಿಯದ ಈ ಪರಿ. ಏಕಿಂದು ನೀನಂತೂ ಈ ಕೋಪ ಪಡುವೆ, ಏಕಿಂದು ನೀನಂತೂ ಈ ಕೋಪ ಪಡುವೆ. ಮಾನಿನಿ ಮನದ ವೇದನೆ ನೀಗಿಸು, ಸಮಯವಿಂದರೆತೆಯ ಕರುಣೆ ಏತಕ್ಕೆ ಇದು ಗುಣವೋ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪ್ರಿಯ ಪಾಂಚಾಲಿ, ಅಣ್ಣನ ಮಾತನ್ನು ನಿರಾಕರಿಸಿ ಯುದ್ಧ ಪ್ರಾರಂಭಿಸೋದು ನಮ್ಮ ಧರ್ಮ ಸ್ವರೂಪಕ್ಕೆ ಚ್ಯುತಿ ಬರುವುದಿಲ್ಲವೇ? ಸಾಕು ಸಾಕು ಮಾಡಿ. ಹೌದು ಪ್ರಿಯೆ, ಯುದ್ಧದಂತೆ ಶಾಂತಿಯ ರಕ್ಷಣೆ ಕ್ಷತ್ರಿಯ ಕರ್ತವ್ಯ. ನಾವು ಯುದ್ಧ ಪ್ರಾರಂಭ ಮಾಡಿದರೆ ಘೋರ ಕರ್ಮವೆಂದು ನಿನ್ನ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾದರೆ ಮುಂದೆ ಅಜ್ಞಾನಕ್ಕಾಗಿ ದುಃಖಿಸಬೇಕಾಗಿತ್ತು. ಆದ್ದರಿಂದ ನಾನು ಸಂಧಿಗೆ ಸಮ್ಮತಿ ನೀಡಿದ್ದೇನೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳುಹಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನೂ ಹೊರಡುವೆನು. ಈ ಸಂಧಿಯ ಫಲಾಫಲವಿಲ್ಲ, ಯಾವ ಸಂಬಂಧವೂ ಇಲ್ಲ. ಈ ನಿಮ್ಮ ಅಪೂರ್ವ ವರ್ಷದ ಪುರಸ್ಕಾರವು ನಿನಗೇ ಇರಲಿ.
ನನ್ನಿಚ್ಛೆಯಂತೆ ಯುದ್ಧವೇ ಅಗ್ರಜ, ಪ್ರಾಣೇಶ್ವರ ಸ್ವಲ್ಪ ನಿಲ್ಲಿ. ಅದು ಅಣ್ಣನಾದ ಕೃಷ್ಣನು ಇತ್ತ ಕಡೆಯೇ ಬರುತ್ತಿರು. ಅಣ್ಣ, ಅಣ್ಣ, ಪಾಂಡುಪುತ್ರನ ಪ್ರಣಾಮಗಳನ್ನು ಸ್ವೀಕರಿಸುದೇವ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ, ನನ್ನದೊಂದು ಪ್ರಣಾಮವನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಸಹ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಹೋದವನ ಯಾರು? ಕೃಷ್ಣನಲ್ಲವೇ? ಅಂದರೆ ಸಂಧಿ ವಿಚಾರ ನಡೆಯುತ್ತೆ ಅಷ್ಟೇ ಪರಮಾತ್ಮ. ಎಲ್ಲವೂ ನಡೆಯುತ್ತೆ, ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಪಾಂಚಾಲಿ ಸಂಧಿ ವಿಚಾರ ನಡೆಯುತ್ತೆ ಪರಮಾತ್ಮ. ನಡೆಯಿತು ಧರ್ಮಪುತ್ರ. ಸಭೆಯೇ ಪಾಂಚಾಲಿ, ಇಲ್ಲಿರುವುದು ನನಗೆ ಸಮಾಧಾನವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ಆ ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೂ ಸಹ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ತಕ್ಕ ರೀತಿಯಲ್ಲಿ ನಡೆಯಿತು. ಕೃಷ್ಣ, ನಾನಿನ್ನು ತಡೆಯಲಾರೆ. ರುಕ್ಮಿಣಿ, ಈ ಸಮಸ್ಯೆಯ ನುಡಿಗಳು ನನಗವರ್ತಿಕ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತವಾಸದ ಬದಲಿ ಅರ್ಜುನನೊಬ್ಬನೇ ಬಳೆದೊಡ್ಡಿದನು. ಈ ಸಂಧಿಯ ನೆಪದಿಂದ ನಿಮ್ಮೆಲ್ಲರಿಗೂ ಬಳಸಲು ಅವಹೇಳಿಸುತ್ತಿವೆಯ ಯಾದವಗ್ರಣಿ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ತಿ ಕೇಳು. ನಿನಗೆ ಸಂಬಂಧಪಟ್ಟ ವಿಚಾರ ಓದಿರುವುದು. ಈ ಸ್ವಾಭಿಮಾನ ಸಂಧಿ ಹೊರಗೆ ಈ ಪ್ರಚಂಡ ಭೀಮನಿಗಂತ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅದಕ್ಕೆ ಎಲ್ಲರೂ ಒಪ್ಪಿದರು. ಒಪ್ಪಿದರಣ್ಣ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನನು ಅವನು ಸಹ ಒಪ್ಪಿದನು. ಅಣ್ಣ, ಛೇ ಛೇ, ಈ ದುರ್ವಾರ್ತೆಯನ್ನು ನಾನು ಕೇಳಲಾರೆ. ಯಾಜ್ಞಸೇನಿ, ಸ್ವಾಮಿ, ನೀನು ನಿರಾಸಳೆ ಆಗಬೇಡ. ಈ ಭೀಮಸೇನನ್ನು ಬದುಕಿದ್ದರೆ ಆ ಕುರುಪುತ್ರರ ತಲೆಗಳನ್ನು ಬಲಿಕೊಟ್ಟು ನಿನ್ನ ಸೇಡನ್ನು ತೀರಿಸದೆ ಬಿಡನು. ದುರ್ಯೋಧನ, ಸ್ವಲ್ಪ ಸಮಾಧಾನದಿಂದ ಮಾತನ್ನು ಕೇಳು. ನೀನು ನಿಜವಾದ ಇಡಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಡುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ತಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಿಸಬೇಡ. ಈ ಸಂಧಿಯ ಸುದ್ದಿಯನ್ನು ನಾನು ಕೇಳಲಾರೆ. ಅದನ್ನು ಕೇಳುವ ಮೊದಲು ಕೈಕಟ್ಟಿ ನನ್ನ ಬಳಿ ಕುಳಿತುಕೊಳ್ಳಬೇಕು. ಆ ದುರ್ಯೋಧನು ನಿನಗೊಂದು ಒಪ್ಪುವ ವಿಚಾರವನ್ನು ಕಳಿಸಿರುವನು. ಏನು? ಆ ದುರ್ಯೋಧನು ನನಗೊಂದು ಸಂದೇಶವನ್ನು ಕಳಿಸಿರುವನೆ? ಕೃಷ್ಣ, ಹೇಳು, ಬೇಗನೆ ಹೇಳು. ಅದನ್ನು ಕೇಳುವ ಮೊದಲು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ ಬೇಕೆ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು ಭೀಮಸೇನ. ಎಲ್ಲಿ ಆ ಗದೆಯನ್ನು ಇಲ್ಲಿ ಸ್ವಲ್ಪ ಕೊಡು. ಏನು? ಗದೆಯನ್ನು ಕೊಡಬೇಕೆ? ಹೌದು, ಕೊಡೆಯ ಬೇಗ. ಇದೋ ಕಟ್ಟೆನು. ಬಿಡೆಯ ಗದೆಯನ್ನು. ಇದೋ ಬಿಟ್ಟೆನು. ಬಿಡೆಯ ಗದೆಯನ್ನು. ಇದೋ ಬಿಟ್ಟೆನು. ಕೊಡು. ಕೋಪ ಮಾಡೋದಿಲ್ಲ ಅಷ್ಟೇ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಮಾಡುವುದಿಲ್ಲ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಆಗಬಹುದು. ಯಾಗ್ರಸೇನಿ, ಅಣ್ಣ, ಹೀಗೆ ಬಾ. ನಾನು ಹೇಳಿದಂತೆ ಕೇಳಬೇಕು ಕಂಡೆಯ ತಂಗಿ. ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಪರಿಹಾಸ್ಯವಲ್ಲ ಸಹೋದರಿ.
ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ, ಹಾಗೆ ನಿನ್ನ ಪತಿಯ ಕೈಗಳನ್ನು ಬಿಡಿಸುವುದರಲ್ಲಿ ಬರುವುದೋ ಇಲ್ಲವೇ ನೋಡೋಣ. ಬಂಧಿಸು ನಿನ್ನ ಪತಿಯ ಕೈಗಳನ್ನು. ದ್ರೌಪದಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಾಗೆ ಆಗಲ್ಲ. ಈಗ ಎಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುಕೂಲವಾಯಿತು. ಯಾರು ಯಾರು ಈ ಕಾರ್ಯವನ್ನು ಮಾಡಿ- ಏನು ಹೇಳಿದೆ ಕೃಷ್ಣ? ಯಾರು ಯಾವ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು, ಅವನ ಸಹೋದರ ದುರಾಚಾರಿಯಾದ ದುಶ್ಯಾಸನು ಈ ಕೃತ್ಯ ನಡೆಸಿದನು. ಇಂಥ ಕೃತ್ಯವು ಮತ್ತಾರಿಗೆ ಸಾಧ್ಯ? ಅಯ್ಯೋ, ನನ್ನ ಕೋಪವು ನನ್ನನ್ನೇ ದಹಿಸುತ್ತಿರುವುದು. ಸುಡುವೆನು ಕುರುಕುಲವನ್ನೆಲ್ಲವ ಕೃಷ್ಣ, ಸುಡುವೆನು ಕುರುಕುಲವನ್ನೆಲ್ಲವ, ಸುಡುವೆನು ಗಾಂಧಾರಿ ಪಡೆದ ನೂರೊಂದು ಮಕ್ಕಳನ್ನೆಲ್ಲ, ಕಡುವೆಂ ಕಿರಣಂ ಕಡುವೆಂ ಕರ್ಣನ ಸಿರವಂ ಪದಶೀಳುವೆ ಹೋಪಾಗ್ರಿಗೆ ಆಹುತಿ ಕೊಡುವೇನ. ಕೃಷ್ಣ, ನಿನ್ನ ಆಜ್ಞೆ ಆದರೆ ಈ ಗಾಂಡೀವಿಯಿಂದ ಅವರ ಗರ್ವವನ್ನು ಅಡಗಿಸುವೆನು. ದ್ರೌಪದಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕುತ್ರ ಮಾಡಿದ ಆ ದುರ್ಯೋಧನ ತೊಡೆ ಹೊಡೆದು ಭೂತ ಪ್ರೇತಗಳಿಗೆ ಆಹುತಿ ಕೊಡುವೆನು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನೊಡನೆ ಆ ದುರುಳ ಕೌರವರು ಈ ರೀತಿ ಅಪಹಾಸ್ಯ ಮಾಡಿವರು. ಅಗ್ರಜ, ಧನುಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮಸೇನ, ಆ ದುರ್ಯೋಧನ ಕೊಟ್ಟ ಉತ್ತರವನ್ನು ಹೇಳುವೆನು, ಕೇಳು. ಬೇಡ, ಹೇಳು ಕೃಷ್ಣ. ನೋಡಿದ ಕೌರವನು ಇಡಿಂಬಾಪತಿ ಐವರಿಗೈದು ಗ್ರಾಮ ನೋಡಿದ ಕೌರವನು ಇಡಿಂಬಾಪತಿಯೇಕೆ ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜವನೆಲ್ಲ ಮುಡಿದಾಗ ಎಂದ. ಕೊಡುವೆನು ರಾಜವನೆಲ್ಲ ಮುಡಿದಾಗ ಎಂದ. ನೋಡಿದ ಕೌರವನು. ಇಷ್ಟು ಮಾತ್ರವಲ್ಲದೆ 5 ಗ್ರಾಮಗಳಲ್ಲಿ ಒಂದು ಸೂಜಿಯ ಮನೆಯಷ್ಟು ರಾಜ್ಯವು ದೊರಕಲಾರದು. ಹಾಗೇನಿದ್ದರೂ ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ನಡುವೆ ಎಂದು ಹೇಳಿದನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಧರ್ಮನಂದನ? ಪರಮಾತ್ಮ, ನನ್ನ ಅಭಿಪ್ರಾಯವೇನಿದೆ? ಇನ್ನು ಉಳಿದಿರುವುದು ಒಂದೇ ಉತ್ತರ. ಆ ಉತ್ತರವೇನು ಧರ್ಮನಂದನ? ವಿರುದ್ಧ. ದ್ರೌಪದಿ, ಅಗ್ರಜ, ಧನುಂಜಯ, ನನ್ನ ಕೈಗಳನ್ನು ಬಿಚ್ಚು. ನೀವ್ಯಾರು ಬಿಚ್ಚುವುದಿಲ್ಲವೇ? ಹಾಗಾದರೆ ನಾನೇ ಬಿಚ್ಚಿಕೊಳ್ಳುವೆನು. ಅಗ್ರಜ, ಎಲ್ಲಿ ನನ್ನ ಗದೆ? ಅಗ್ರಜ, ಇದುವೇ ತೊಡಗಿದ್ದು ಅಗ್ರಜನ ಇನ್ನುಳ ಅವರೇ ಮದಾಂಡ
ವಾಯುದೇವನ ಹೊರಬರಿಂದ ತಿಳಿಸಿದೆ ನಿಜವಾದರೆ ನಮ್ಮ ತಾಯಿ ವೀರಮಾತೆ ಕುಂತಿದೇವಿಯ ತನ್ನಪ್ಪನ ಮಾಡಿದೆ ನಿಜವಾದರೆ ನಾಳಿನ ಘೋರ ಯುದ್ಧದಲ್ಲಿ ಆ ಕೌರವರ 99 ಮಂದಿ ಕೌರವರನ್ನು ಬಲಿಕೊಟ್ಟು ರಕ್ತಪಾನ ಮಾಡಿ ಆ ದುಶಾಸನ ಹೊರಬಗಿದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ದ್ರೌಪದಿಯ ಬಿರುಮುಡಿ ಕಟ್ಟಿಸಿ ಆ ಕಿರಾತಕ ದುರ್ಯೋಧನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು 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 ನನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳಲಿದ್ದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಇದೇ ನನ್ನ ಶಪಥ, ಇದೇ ನನ್ನ ಪ್ರತಿಜ್ಞೆ. ಕೃಷ್ಣ ಪಾದರಾಶಿಯಾನೆ. ಕರ್ಣ, ಮಗು ಕರ್ಣ, ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಎನ್ನುವರು ಕಂದ. ನೀನು ಏನು ಹೇಳುತ್ತಿರುವೆಯೋ ಅದು ನನಗೆ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿ ಕಂಬನಿ ಏಕೆ? ನಮ್ಮಿರುವರ ಸಂಬಂಧವಾದರೂ ಏನು? ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಎನ್ನುವರು ಕಂದ. ಕುಂತಿ, ನನ್ನ ಎತ್ತ ತಾಯಿ ಕುಂತಿ ದೇವಿ. ಅಮ್ಮ, ಕೀರ್ತಿಶಾಲಿ ಆಗು ಕಂದ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಕೆ ಫಲಿಸಿತಮ್ಮ.
ನಿನ್ನ ದಾವು ತಪ್ಪು ಇಲ್ಲಪ್ಪ. ಕೀರ್ತಿಶಾಲಿ ಆಗು ಕುಮಾರ, ಕೀರ್ತಿಶಾಲಿ ಆಗು. ಅಮ್ಮ ಕೀರ್ತಿ ಕೀರ್ತಿ ಎಂತಹ ಕೀರ್ತಿಯಮ್ಮ ಈ ನರದೃಢನಾದ ಭಾವಿಗಳನ್ನು ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ಬಿಸಾಡಲು ನಾನು ನಿನಗೆ ಮಾಡಿದ ಅಂತ ದ್ರೋಹವಾದರೆ ತಾಯಿ ಕುಮಾರ. ಅಯ್ಯೋ ಅಲ್ಲಿರೋ ಜನಸಂಘಗಳು ಕೂಡ ಈ ಬಾವಿಯ ದೇವರನ್ನೇ ಕಣ್ಣ. ಅಮ್ಮ ಆ ಕಾಡಿನಲ್ಲಿರುವ ಗುರುಗಳು ಕೂಡ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯನ್ನು ಸಾಗಿದರು. ಹೀಗಿರುವಾಗ ಮನುಷ್ಯ ಮಾತ್ರವನಾಗ ನಾನು ನಿನಗೆ ಮಾಡಿದಂತ ದೂರವಾದವು ತಾಯಿ. ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನ ಸೂದಬಲದವನು ಹೀನಬಲದವನೊಂದು ಯಾಗುತ್ತಿದ್ದಾಗ ಅದನ್ನೆಲ್ಲ ಒಂದೇ ಒಂದು ಮಾತಿನಿಂದ ಬರೆಯಿಸಬಹುದಾಗಿಲ್ಲ. ಏಕಮ್ಮ ಸುಮನಾದೆ ಪಾಂಡವರ ಜನ ಮಹಾನುಷದಾಗಿ ನನ್ನನ್ನು ಕಿತ್ತು ಈ ಭಿನ್ನವಾದ ಬಿಟ್ಟೇ ತಾಯಿ. ಆ ಕರ್ನಾಟಕದಲ್ಲೂ ನನ್ನನ್ನು ನೋಡಿದಾಗಲೆಲ್ಲ ಸೂತಪುತ್ರ ಕುಲಹೀನ ಆತ್ಮನಿಗಿನ ಹೀನ ಜಾತಿಯನ್ನು ಹುಟ್ಟಿದವನು ಯಾರು ಅಮ್ಮ. ನಾನಿದ್ದವನ ವಿಚಾರವನ್ನು ತಿಳಿಯಲಮ್ಮ. ಬಾರ
ಈ ಜೀವ ಅಮ್ಮ ಕರ್ಣ ಅಮ್ಮ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನ್ನದೇನಯ್ಯ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ಬಾರ ಅಮ್ಮ ಅಮ್ಮ ಮುನಿ ಮಂತ್ರದಿಂದ ಪಡೆದೆನೋ ನಿನ್ನ ಹೌದು ಕಂದ ನನ್ನ ಮಾತನ ಜವಪ್ಪ ಮುನಿ ಮಂತ್ರದಿಂದ ಪಡೆದೆನೋ ನಿನ್ನ ಲೋಕಪವಾದಕ್ಕೆ ಜಲದೊಳಗೆ ಸೆದೆ ಕರ್ಣ ಲೋಕಪವಾದಕ್ಕೆ ಜಲದೊಳಗೆ ಸೆದೆ ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ಕರ್ಣ ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರು ಕಂದ. ಕುಮಾರ, ನಿನ್ನೆಲ್ಲ ಕಷ್ಟಗಳಿಗೆ ಈ ಪಾಪಿ ಕುಂತಿಯೇ ಕಾರಣಳು. ನನ್ನನ್ನು ಕ್ಷಮಿಸು ಮಗು, ನನ್ನನ್ನು ಕ್ಷಮಿಸಪ್ಪ. ಅಮ್ಮ ಹಾಗೆಲ್ಲ ಮಾತಾಡಬಾರದು. ನಾನು ನನ್ನ ಬಾಲಕನಾದ ನನಗೆ ಶ್ರೇಷ್ಠರವಲ್ಲ, ನನ್ನ ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ನಿನ್ನ ಬಾಲ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲರ ತಾಯಿ ಸುಕೃತಶಾಲಿಗಳು, ಆ ಭಾಗ್ಯ ನನಗೆ ಎಲ್ಲಿ ಲಭಿಸಬೇಕು? ಕುಮಾರ, ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆಯಂತೆ. ಬಾ ಕಂದ, ಬಾ ಮಗು. ಅಮ್ಮ ಅಮ್ಮ ನೀನು ವೀರಮಾತೆ, ನೀನು ಹೇಳು ತಾಯಿ.
ಪರಿರಾದರೂ ನನ್ನನ್ನು ನಂಬಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಿರುವಾಗ ಆತನ ವಿಘ್ನವನ್ನು ಒದಗಿರುವಾಗ ಇಂತಹ ಸಮಾನಗಳೆಲ್ಲ ಕಲ್ಪಿಸಿಕೊಂಡು ಅದನ್ನು ತರೆಯುವುದು ಧರ್ಮವೇ? ಹಾಗೆ ಮಾಡಿದರೆ ಪರಮಾತ್ಮನು ಮೆಚ್ಚುವನೇ? ನನ್ನ ತಂದೆ ತಾತಂದಿರು ನನ್ನ ಬೆಂಕಿ ಬೀಳದೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲವಾಗಿ ನನ್ನನ್ನು ಶಿಕ್ಷಿಸರಿ. ಛತ್ರಿ ವೀರರೆಲ್ಲರೂ ನನ್ನನ್ನು ತಿರಸ್ಕರಿಸರಿ. ಅಮ್ಮ, ಇಂಥ ಸಮಯದಲ್ಲಿ ವೀರಮಾತೆಯಾದ ನೀನೇ ನನಗೆ ತಬೋಧನೆ ಮಾಡುತ್ತಾಯಿ. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ ಕುಮಾರ? ಅಮ್ಮ ಅಮ್ಮ ಇದುವರೆಗೂ ನನ್ನ ಸಹೋದರ ಬಾಂಧವ್ಯವೇ ನನಗಿರಲಿಲ್ಲ. ಇದರಲ್ಲಿ ತಪ್ಪೇನು ತಾಯಿ? ಪಾಂಡವರ ಪ್ರಾಣವೇ ತನ್ನ ಚಿಕಿತ್ಸೆ ಪರಮಾತ್ಮ ಹೇಳಿರುವಾಗ ಇನ್ನಂತಹವ್ರ ಪ್ರಾಣಗಳಿಗೆ ಭಯದಲ್ಲಿ ಬಂದು ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ಈ ಯುದ್ಧದಲ್ಲಿ ನೀನು ಪರನ್ಮುಖನಾಗಿ ಬಿಡು ಕಂದ. ಅಮ್ಮ, ನಾನು ಈ ಕಣ್ಣನ ನೀಚನಲ್ಲ. ಪೌರುಷವಿರುವು ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಮುಡಿಯುವೆನು. ಅದರಲ್ಲಿರುವ ನನ್ನ ವಿಶ್ವಾಸವನ್ನು ನೀನೇ ಬಲ್ಲೆ. ನಿನ್ನ ಸಹಿತ ಈ ಪ್ರಪಂಚವೇ ದೂಡಿಬಿಟ್ಟಿದಾಗ ಬಹು ಮುನ್ನಣೆಯಿಂದ ಸರಿಯುವುದರಲ್ಲವೇ? ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜಕ ಪಟ್ಟಾಭಿಷೇಕ ಮಾಡಿ ನನ್ನ ಪ್ರಾಣದ ಹೃದಯದ ಶಕುರಂತೆ ತನ್ನ ರಾಜ್ಯದ ಆಧಾರ ಸ್ತಂಭವನ್ನು ನಂಬಿ ನನ್ನ ಇಂಥವನ್ನು ನೋಡಿರುವಾಗ ಇಂತಹ ಸಮಾಜಗಳನ್ನು ಕಲ್ಪಿಸಿಕೊಂಡು ಅದನ್ನು ತೊರೆಯುವುದು ಧರ್ಮವೇ? ಸರ್ವದಾಗಲಾರದು. ನಾನು ಪರಮುಖನಾಗಲಾರೆ. ಹೋಗಲಿ ಬಿಡು. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡಯ್ಯ. ಅಮ್ಮ, ಅವರನ್ನು ಕೊಲ್ಲದೆ ಉಳಿಸಬೇಕೆ? ಆಗಬಹುದು. ಆಯ್ತು ಅಮ್ಮ, ನಾನು ನಿನ್ನ ಮಗನಲ್ಲವೇ? ಆಗಬಹುದು. ನಾಳಿನ ಯುದ್ಧದಲ್ಲಿ ಯಾರನ್ನಾದ್ರೂ ಕೊಲ್ಲುವೆನು, ಯಾರನ್ನಾದ್ರೂ ಬಿಡುವೆನು. ಆದರೆ ಆ ಅರ್ಜುನನ್ನು ಮಾತ್ರ ಕುಮಾರ. ಏಕೆಂದರೆ ಅರ್ಜುನ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರವೇ ಸ್ಥಳವಿರುವುದು. ನನ್ನಿಂದ ಅರ್ಜುನನಿಂದ ನಾನೇ ಮುತ್ತನಾದರೂ 5 ಮಂದಿ ಪಂಚಪಾಂಡವರು ಒಳ್ಳೆ ಹೊಡೆಯುವರು. ಬಿಡುತ್ತಾ ಇದ್ದೀನಿ ಚಿಂತೆಯನ್ನು. ಅರ್ಜುನನ ಮೇಲೆ ನಿನಗೆ ಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯಲಿ. ಹೆತ್ತ ಹೊಟ್ಟೆಗದೇ ಸಂತೋಷ. ಕರ್ಣ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅಮ್ಮ, ನಡೆಸಿಕೊಡಲಾರದ ಈ ಪಾಪಿ ಕಡು ಪಾಪಿಯನ್ನು ಭಾವಿಸಿದೆಯಾ? ನಡೆಸಲಾರದ ನಡೆಸಲಾರದ ಕೂಡಲೇ ಅಮ್ಮ, ನಡೆಸಲಾರದ ಕೂಡಲೇ ಈ ಕರ್ಣಕ್ಕೆ ನಡೆಸಲಾರದ ಕೂಡಲೇ ಅಮ್ಮ. ಅಮ್ಮ, ಜನನಿ ನಡೆದು ಬಡವನ ಕರಬಂದರಾದ ನಿನ್ನಾಣೆ ಅಮ್ಮ, ನಿನ್ನ ಕೋರಿಕೆ ಏನು ಹೇಳಮ್ಮ? ಕರ್ಣ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ
ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ದುರ್ಯೋಧನ ಈಗ ನೀನು ಕೇಳ್ತೀನಿ. ಓ ಪಂಚಭೂತಗಳೇ, ಓ ದಿಗ್ಪಾಲಕರೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನ ಮೋದದಿಂದ ನನ್ನ ದೋಷವನ್ನು ಅನುಭವಿಸಿದರು. ದುರ್ಯೋಧನನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವಕಮಾಲನ್ನು ಇದಾಗಿದ್ದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಬೆಳೆಸಿದುಕೊಂಡನು. ಈಗ ಎತ್ತ ತಾಯಿ ದೊಡ್ಡ ಬಾಳವನ್ನು ದೊಡ್ಡ ಬಾಳವನ್ನು ವಾಗ್ದಾನ ಮಾಡಿರುವುದು. ಆಗಲಿ ಪ್ರಪಂಚ ದೈವ ಸಂಚು ಮಾಡುತ್ತಲೇ ಇರುವುದು. ಮಾಡಲಿ ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಮುಡಿಯುವರು. ಉಳಿದಿದ್ದು ದೈವ ಬಿಚ್ಚೆ. ಅಮ್ಮ ಅಮ್ಮ ಶ್ರೀಕೃಷ್ಣನ ಕುಟುಂಬ ವಾಯು ಫಲಿಸಿತ್ತು. ನಮಗೆ ಈ ಯುದ್ಧದಲ್ಲಿ ಖಂಡಿತವಾಗಿಯೂ ಜಯವಿಲ್ಲ. ನಾನು ನಾಳೆ ಯುದ್ಧದಲ್ಲಿ ನಾನು ದೊಡ್ಡ ಬಾಳವನ್ನು ಕೊಡುವುದಿಲ್ಲ. ಕರ್ಣ, ಹೀಗೆ ಬಾದಾಯಿ ಅಮ್ಮ. ಕುಮಾರ, ಅಮ್ಮ ಈ ನಿನ್ನ ಮಾತಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ? ಅಮ್ಮ, ಇನ್ನು ನಿನ್ನ ಮಗನ ಮೇಲೆ ಇನ್ನು ಸಂದೇಹವೇ? ಸತ್ಯ ಸಾಕ್ಷಿ ತುಂಬವನ್ನು ನಾಡಿಗಳಲ್ಲೇ ತಕ್ಕಡಿಯ ಕರ್ಮಧಾರೆಗೆ ನಾಡಿಡಲಲ್ಲಿ ಕಾಲಿಡಲಲ್ಲೇ ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ ಜನನೀ ಅಮ್ಮ. ಬಿಡು ಚಿಂತೆಯ ಜನನಿ ಅಮ್ಮ. ಅಮ್ಮ ಅಮ್ಮ ನಿನ್ನ ಮನಸ್ಸಿಂದೇನು ಬಿಡು. ಇದು ಧರ್ಮಜನಾಣೆ ಮತ್ತಿಬ್ಬರಾಣೆ ನಿನ್ನಾಣೆಗೂ ಈ ಕಣ್ಣ ಕೊಟ್ಟ ಭಾಷೆ ಸತ್ಯವೆಂದು ಪ್ರಮಾಣವಾಗಿ ಸತ್ಯವೆಂದು ತಿಳಿದು ನಿನ್ನ ಸಂತೋಷವಾಗಿರುವಂತ ಅಮ್ಮ. ಹೀಗೆ ಬಾದಾಯಿ ಇದ್ದ ತಾಯಿನಿಂದ ಪ್ರಥಮ ದರ್ಶನವೋ ಇಂದಾಯಿತು. ಬಹುಶಃ ನನ್ನ ನಿನ್ನ ಅಂತಿಮ ದರ್ಶನವು ಹಿಂದೇ ಗಳೆದಿನವೆಂದು ನನ್ನ ಅಂತರಾತ್ಮವನ್ನು ನುಡಿಯುತ್ತಿರುವ ಅಮ್ಮ. ಅಮ್ಮ ಇನ್ನೊಂದು ಮಾತನ್ನು ನೆರವೇರಿಸಮ್ಮ. ಅದೇನೆಂದು ಹೇಳು ಮಗು. ಅಮ್ಮ, ಈ ಭಾರತ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಕುಮಾರ, ದೈವವಶತ್ತು ನಾನೇನಾದರೂ ಯುದ್ಧದಲ್ಲಿ ಸತ್ಯ ಸಂಧಾನನಾದ ಧರ್ಮನಾಯಿದರೆ ನನ್ನ ಪುತ್ರಾದಿಗಳನ್ನು ಮಾಡಬೇಕೆಂದು ಅಮ್ಮ. ಪಾಂಡವರೇ ವಿಜಯಶಾಲಿಗಳನ್ನು ನನ್ನ ಆತ್ಮರು ಕುರಿಯುತ್ತಿರುವುದಮ್ಮ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಯೇ ಇಲ್ಲದಂತೆ ನಾಶವಾಗಿ ಹೋಗಲಿ.
ಧನ್ಯವಾದ.